ನಮಸ್ಕಾರ. ಇದು ನಮ್ಮ ಟೀಮ್. ನಾವು ಸುಮಾರು ದಿನ ಆಗಿತ್ತು, ಸುಮಾರು ದಿನ ಅನ್ನೋಕ್ಕಿಂತ ಸುಮಾರು ತಿಂಗಳುಗಳೇ ಕಳೆದಿದೆ ಈ ಥರ ವೀಡಿಯೋಸ್ ಎಲ್ಲ ಬಿಟ್ಟು. ರೆಗ್ಯುಲರ್ ಅಂದರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ವೀಡಿಯೋಗಳನ್ನ ಮಾಡ್ತಾ ಇದೀವಲ್ಲ, ಪದೇ ಪದೇ ಮಾಡೋದು ಅಷ್ಟು ನಮಗೂ ಸರಿಯಾಗಿರಲಿಲ್ಲ ಮತ್ತು ಟೈಮು ಸಿಗ್ತಿರಲಿಲ್ಲ. ಈಗ ಸ್ವಲ್ಪ ಜನ ಹೊಸಬ್ರು ಇದ್ದಾರೆ, ನೋಡ್ತಾ ಇದ್ದೀರಿ. ಸೊ ಅವ್ರನ್ನೆಲ್ಲ ಸ್ವಲ್ಪ ಅವ್ರ ಪರಿಚಯ ನಿಮಗೂ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವರೆಲ್ಲ ನಮ್ಮ ಕಲಾವಿದರು. ಓಕೆ, ಈಗ ಹೊಸಬ್ರು ಬಂದಿರೋರನ್ನ ಫಸ್ಟ್ ಮಾತಾಡಿಸ್ಬಿಡೋಣ. ಮೋಸ್ಟ್ ನಿಮಗೆ ಎಲ್ರಿಗೂ, ನೀವೆಲ್ಲರೂ ಇವರು ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ. ಇತ್ತೀಚೆಗಂತೂ ನಮ್ಮ ಶಾರ್ಟ್ ಫಿಲಮ್ಗಳದ್ದು ರೀಲ್ಸ್ ಅಂತೂ ಜಸ್ಟ್ ಇಮೇಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ. ನಿಮ್ದೆಲ್ಲ ರೆಸ್ಪಾನ್ಸು ನಮಗೆಲ್ಲ ಭಾಳ ಖುಷಿ ಕೊಡ್ತಿದೆ. ಈಗ ಅಂದರೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಸಂತು ಫ್ರಮ್ ಅಗಳಕೇರಿ. ಕಾದಂಬರಿನ ಆಲ್ರೆಡಿ ನೋಡಿರಿ, ಇತ್ತೀಚೆಗಂತೂ ಫುಲ್ ಅವ ಅಲ್ಲ. ಹಾಂ, ನೆಕ್ಸ್ಟ್ ಬಂದು ದೀಪಾ, ಗಂಗಾವತಿ, ಮೇಘನಾರಂತೂ ಹೇಳೋದೇ ಬೇಡ. ನೋಡ್ರಿ ಅಲ್ಲಿ ನಮಸ್ಕಾರ ಹೆಂಗ್ ಮಾಡ್ತಾಳೆ. ಆಮೇಲೆ ನೆಕ್ಸ್ಟ್ ಹೊಸಬ್ರು ಬಂದ್ಬಿಟ್ಟು ಸಿಂಗ್. ಅದಾದ್ಮೇಲೆ ನಮ್ಮ ಸ್ಮಾರ್ಟ್ ಮೂವೀಸ್ ನ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಕಮ್ ವೈಫ್ ಕಮ್ ರೈಟರ್ ಕಮ್ ಇದು ಕುಮಾರ್, ಇವ್ರ ತಮ್ಮ. ಸಂತು ಈಗ ಸುಮಾರು ಒಂದು 6-7 ಶಾರ್ಟ್ ಫಿಲ್ಮ್ ಆಯ್ತು ಅನ್ಸತ್ತಲ್ಲ. ಸಣ್ಣ ಪುಟ್ಟ ಪಾತ್ರ, ಕೆಲವೊಂದ್ರಲ್ಲಿ ಸ್ವಲ್ಪ ಜಾಸ್ತಿ. ಈಗ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಹೆಂಗ್ ಅನ್ಕೊಂಡಿದ್ದಿ? ಮೂಲತಃ ಥಿಯೇಟರ್ ಆರ್ಟಿಸ್ಟ್. ಎಸ್, ಫಸ್ಟ್ ಟೈಮ್ ನಾನು ಕ್ಯಾಮ್ರಾದ ಹತ್ರ ನಿಂತ್ಕೊಂಡದ್ದು. ಬಟ್ ನಾನೆಲ್ಲ ರಂಗಭೂಮಿ ಕಲಾವಿದ. ಈ ಟೀಮ್ ಜೊತೆಗೆ ಸೇರ್ಕೊಂಡು ಮಾಡಿದ್ದು ಬಹಳ ಖುಷಿ ಕೊಟ್ಟಿದೆ. ಒಂದೊಂದು ಕ್ಯಾರೆಕ್ಟರ್ ಚೆನ್ನಾಗಿ ಮಜಾ ಕೊಡ್ತಿದೆ. ನನಗೋಸ್ಕರನೇ ಮಾಡಿಸಿಟ್ಟಿದ್ದಾರೆ ಬಿಡು ಅನ್ನೋ ತರ ಕ್ಯಾರೆಕ್ಟರ್ ಸಿಕ್ಕಿದೆ. ಈ ಟೀಮ್ ಒಳಗೆ ಎಲ್ಲ ಚೆನ್ನಾಗಿದ್ದಾರೆ, ಮತ್ತೆ ನನಗೂ ಖುಷಿ ಬಹಳ. ಮತ್ತೆ ಹೆಂಗೆ ರೆಸ್ಪಾನ್ಸ್ ಎಲ್ಲ ಹೆಂಗೆ? ಸಂಡಾಸ್ದೆಲ್ಲ ಹೆಂಗ್ ಕತೆ? ಸಂಡಾಸ್ದಂತ್ರು ಎಲ್ಲೋದ್ರಿ ಬೆಂಗಳೂರು ತನ ರೀಚ್ ಆಗಿದೆ. ನನಗೋಸ್ಕರ ಸೀಟ್ ಬಿಟ್ಟು ಒಂದು ಬಾಟ್ಲ್ ನೀರು ತಂದು ಕೊಟ್ಟು ನಂಬರ್ ಇಸ್ಕೊಂಡು ಬಹಳ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತೆ ಸೊ ಎಲ್ಲದಕ್ಕೂ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಈ ತರ ಸಪೋರ್ಟ್ ಕೊಡಿ ಅಂತಂದೇಳಿ ನನ್ನ ಮನವಿ ಅಷ್ಟೇ. ಈ ಚಂಬಲ್ಲಿ ಫೇಮಸ್ ಆಗಿರೋದು ಸಂತು ಮತ್ತೆ ಮೇಘನಾ, ಮತ್ತೆ ಮೇಘನಾ ಅವರ ತಾಯಿ ಪಾತ್ರ ಮಾಡುವಂಥವ್ರು. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗ್ ರಜಪೂತ್. ಸಿಂಗ್, ನಿನ್ನ ಎಕ್ಸ್ಪೀರಿಯನ್ಸ್. ನಮಸ್ಕಾರ, ನನ್ನ ಹೆಸರು ಸಿಂಗ್ ರಜಪೂತ್ ಅಂತ. ಬಿಜಾಪುರದಿಂದ ಬಂದೀನಿ. ಸರ್ ಕರೆದ್ರು, ಅವಿನಾಶ್ ಸರ್ ಈ ಥರ ಶಾರ್ಟ್ ಫಿಲ್ಮ್ ಇದೆ ಮಾಡ್ತೀಯಾ ಅಂತಂದ್ರು. ನನಗೂ ಬೇರೆ ಇದೇ ಹುಚ್ಚಿತ್ತು. ಸೊ ಹಂಗಾಗಿ ಕರೆದ್ರು, ಬಂದೆ, ಮಾಡಿದೆ. ಚೆನ್ನಾಗಿರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದಗಳು. ಹೆಂಗೈತೆ ರೆಸ್ಪಾನ್ಸ್ ಎಲ್ಲ? ತುಂಬಾ ಸಖತ್ತಾಗಿದೆ ಸರ್. ಎಲ್ಲರೂ ಫ್ರೆಂಡ್ಸ್ ಎಲ್ಲ ತುಂಬಾ ಜಾಸ್ತಿ ಜನ ಗುರುತಿಸಿದ್ದಾರೆ. ಕುಡ್ಕುನ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡಿದ್ದೆ ಸರ್. ಅದನ್ನ ನಾನು ಮಾಡ್ತೀನಿ ಇಲ್ಲೋ ಅನ್ಕೊಂಡಿದ್ದೆ, ಆದ್ರೆ ಸಖತ್ತಾಗಿ ಮಾಡಿದೀನಿ ಅಂತ ಎಲ್ಲರೂ ಹೇಳಿದ ಮೇಲೆ ಗೊತ್ತಾಗಿದ್ದು ನಾನು ಚೆನ್ನಾಗಿ ಮಾಡಿರೋದಂತ. ಥ್ಯಾಂಕ್ ಯು ಸರ್. ಎಲ್ಲರಿಗೆ ಆಲ್ ಕರ್ನಾಟಕ ಜನ ಯಾರು ನಮ್ಮ ವಿಡಿಯೋ ನೋಡ್ತೀರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ತರ ಬೆಳೆಸ್ತಾ ಇರಿ, ಇದೇ ತರ ಪ್ರೋತ್ಸಾಹ. ಟೀಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೈತೆ ನೋಡ್ರಿ, ಒಬ್ಬೊಬ್ರು ಒಂದೊಂದು ಡಿಸೈನ್ ಆಗಿದ್ದಾರೆ. ನೆಕ್ಸ್ಟ್ ಹೇಳು. ಸೊ ಇನ್ನೊಂದು ಏನ್ ಗಿಲ್ಟ್ ಕಾಡ್ತಿದೆ ಅಂದ್ರೆ ನನಗೆ, ಸೊ ನನಗೆ ಸಿಕ್ಕಿರೋ ಪಾತ್ರ ಎಲ್ಲ ಕಾಮಿಡಿಯನ್ನೇ. ಬಟ್ ನನ್ಗೆ ಜನ ಹೆಂಗ್ ಇಷ್ಟಪಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಜನರೆಲ್ಲ ನಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಸೊ ನನಗೆ ಅವಿನಾಶ್ ಸರ್ ಹತ್ರ ಏನು ಕೇಳ್ಕೊಳೋದಂದ್ರೆ, ಒಂದು ಯಾವುದಾದ್ರೂ ಸಣ್ಣ ಪುಟ್ಟದ್ದಾದ್ರೂ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಆಯ್ತು, ನೆಕ್ಸ್ಟ್ ಮಾಡೋಣ. ನಿನ್ಗಂತಾನೆ ಒಂದು ಸಪ್ರೇಟ್ ಕತೆ ಮಾಡೋಣ. ಅದಕ್ಕೆ ಕಾದಂಬರಿ ದೀಪಾನ ಹೀರೋಯಿನ್ ಮಾಡೋಣ. ದೀಪಾ, ನಿನ್ನ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನನ್ನ ಹೆಸರು ದೀಪಾ. ನಾನು ಗಂಗಾವತಿಯಿಂದ ಬಂದೀನಿ. ಫಸ್ಟ್ ಟೈಮ್ ಕ್ಯಾಮ್ರಾ ಬಸ್ಸಲ್ಲಿ ಬಂದೀನಿ. ಅಕ್ಕ ನಮ್ಮನ್ನ ನೋಡಿ ಏನು ಬರ್ತೀಯಾ ಅಂತ ಕೇಳಿದ್ರು. ಇದು ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಶಾರ್ಟ್ ಮೂವಿ ಅಂತ. ಸರಿ ಅಕ್ಕ ಬರ್ತೀನಿ ಅಂತ ಬಂದೆ. ಕ್ಯಾಮ್ರಾಮ್ದ ಫಸ್ಟ್ ಟೈಮು, ಸ್ವಲ್ಪ ನರ್ವಸ್ ಇದೆ, ಆದ್ರೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿನಿ. ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ, ಖುಷಿ. ನಮ್ಮ ಟೀಮ್ ಎಲ್ಲ ಒಳ್ಳೆ ಒಂದು ಕುಟುಂಬ ಥರನೇ ಇದ್ದೀವಿ. ನಂಗಂತೂ ಈ ಟೀಮ್ ಬಿಟ್ಟಕ್ಕೆ ಇಷ್ಟ ಇಲ್ಲ. ನಮ್ಮ ಮೇಡಮ್ ಆಯ್ತು, ಸರ್ ಆಯ್ತು, ಇಲ್ಲಿ ಎಲ್ಲರೂ ಆಕ್ಟರ್ ಚೆನ್ನಾಗಿದ್ದಾರೆ. ಶೂಟಿಂಗ್ ಅಂದ್ರೆ ಹೆಂಗಂತ ಅನ್ಕೊಂಡಿದ್ದಿ? ಇಲ್ಲಿ ಬಂದ್ಮೇಲೆ ಹೆಂಗ್ ಅನ್ಸಕತ್ತೈತಿ? ಬಹಳ ಸೀರಿಯಸ್ ಇರುತ್ತೆ ಅಂತ ಸರ್, ಬಹಳ ಸೀರಿಯಸ್ ಐತಂತಾನೆ ಅನ್ಕೊಂಡಿದ್ನೆ. ಇವ್ರು ಬರ್ಬೇಕು, ಕ್ಯಾರೆಕ್ಟರ್ ಕೊಡ್ತಾರ, ಅವ್ರು ಮಾಡಿ ಹೋಗ್ಬೇಕು. ಬಟ್ ಇಲ್ಲ, ಇಲ್ಲಿ ಕಾಮಿಡಿ, ಜೋಕ್ಸ್, ಸೀರಿಯಸ್, ಶಿಸ್ತು ಎಲ್ಲ ಐತೆ. ಓಕೆ, ನೆಕ್ಸ್ಟ್ ಮೇಘನಾ. ಸುಮಾರು ದಿನ ಆಯ್ತು ನೀನು ಮಾತಾಡೇ ಇಲ್ಲ, ಬರೀ ಡೈಲಾಗ್ ಹೇಳ್ತಿ, ಸ್ಕ್ರಿಪ್ಟ್ ಮುಗಿಸ್ಕೊಂತಿ, ಶೂಟಿಂಗ್ ಮುಗಿಸ್ಕೊಂತಿ, ಮತ್ತೆ ಶೂಟಿಂಗ್ ಅಂತ ಓಡೋಗ್ತಿ. ಇವತ್ತು ಸಿಕ್ಕಿ, ನಾಳೆ ಒಂದಿನ ಶೂಟಿಂಗ್ ಐತೆ. ಹೇಳು, ಸುಮಾರು 1 ವರ್ಷ ಆದಮೇಲೆ ಮತ್ತೆ ಈ ಥರದ್ದು ವಿಡಿಯೋ ಮಾಡಕತ್ತೀವಿ. ನಾವು ಫಸ್ಟಿಗೆ ಬಂದಾಗ 1-2 ವಿಡಿಯೋದಲ್ಲಿ ಅಷ್ಟೇ ಮಾತಾಡಿದ್ವಿ. ಈಗ ಇಷ್ಟೂ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಶೇರ್ ಮಾಡ್ಕೊ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತು ನನ್ನ ಹೆಸರು ಮೇಘನಾ ಅಂತ. ನಾನು ಫಸ್ಟು ಮೊಬೈಲ್ ಚಟ ಅಂತ ಬಂದಿದ್ದು. ನಾನು ಇಲ್ಲಿವರೆಗೂ ಬರ್ತೀನಂತ ಸೀರಿಯಸ್ಲಿ ಕನ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ. ನನಗಂತೂ ಸಖತ್ ಖುಷಿ ಆಗ್ತಾಯಿದೆ. ಅದಕ್ಕೆಲ್ಲ ಕಾರಣ ಸ್ಮಾರ್ಟ್ ಮೂವೀಸ್, ಅವಿನಾಶ್ ಸರು ಮತ್ತು ನಂಗೆ ಮೇಡಮ್ಮು ಭಾಳ ಸಪೋರ್ಟ್ ಮಾಡ್ತಾರೆ. ಇವಾಗಂತೂ ಎಲ್ಲೋದ್ರೂ ಗುರುತಿಸ್ತಾರೆ, ನೀವು ವಿಡಿಯೋ ಮಾಡ್ತಿರಲ್ವಾ, ಅದು ಸಂಡಸ್ದೆಲ್ಲ ವಿಡಿಯೋ ಮಾಡ್ತಿರಲ್ಲ ಅಂತಾರೆ. ಅದು ಬಿಟ್ಟು ಬೇರೆ ಇನ್ನೇನು ಜನಗಳಿಗೆ ನೆನಪೇ ಇರಲ್ಲ ಅನಿಸುತ್ತೆ. ಬಟ್ ಆದ್ರೂ ಚೆನ್ನಾಗಿ ಗುರುತಿಸ್ತಾರೆ. ನಂಗೆ ಸಖತ್ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್.
ಊಟ ಎಲ್ಲ ಕೊಡ್ತಾರೆ, ಇನ್ನು ಸಖತ್ ಬಾಳ್ ಕೇರ್ ಮಾಡ್ತಾರೆ. ಹಾಗೆ. ಟ್ರೈನಲ್ಲಿ ನಾನು ಮೊನ್ನೆ ಹೋಗಿದ್ದೀನಿ. ನೀವು ಶೂಟಿಂಗ್ ಮಾಡ್ತೀರಲ್ವಾ, ನೀವು ವಿಡಿಯೋಸ್ ಎಲ್ಲದೂ ನೋಡ್ತೀನಿ, ಸಖತ್ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಸಖತ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ನಮ್ಮನ್ನು ಹಿಂಗೆ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ನೀವೊಂದ್ ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಚಲೋ ಮಾತಾಡ್ರಿ ಅಕ್ಕ, ಚಲೋ ಮಾತಾಡ್ರಿ ಮೇಡಮ್ ಅಂತಾರಲ್ಲ, ಅವರಿಗೆಲ್ಲ ಏನ್ ಹೇಳ್ತಿ? ಅದು ಟ್ರೈ ಮಾಡ್ತೀನಿ ಆದಷ್ಟು ಕಲಿಕೆ. ಆದರೆ ನಾನು ಹೆಂಗೆ ಮಾಡಿದ್ರು ಬೆಂಗಳೂರು ಭಾಷೆ ಅದು ಬಿಟ್ಟು ಹೋಗಲ್ಲ. ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ ಕಲಿಯೋಕ್ಕೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸಾರಿ, ಬಟ್ ಆದರೂ ನಾನು ಕಲಿಯೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಬೆಳೆಸಿ. ನಮ್ಮ ಕಡೆಯಿಂದ ಏನಾರ ತಪ್ಪಾಯಿತು, ಅದಾಯ್ತು ಇದಾಯಿತು ಅಂತಂದರೆ ಪ್ಲೀಸ್ ಹೊಟ್ಟೆಗೆ ಹಾಕೊಳ್ಳಿ, ಹಿಂಗೆ ಬೆಳೆಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಓಕೆ, ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಬಂದು ನಮ್ಮ ಈ ಟೀಮಲ್ಲಿ ಕಾದಂಬರಿ, ಮಾತಾಡು ಬೇಗ. ಎಲ್ರಿಗೂ ನಮಸ್ಕಾರ. ನಾನು ಮಾಡಕ್ಕೆ ಎಂಬುದು 3ನೇ ವರ್ಷ ಅನ್ಸುತ್ತಾ. ಭಾಳ ಖುಷಿ ಐತಿ. ನಾ ಇಲ್ಲಿ ಶೂಟಿಂಗ್ ನೆನ್ಸ್ಕೊಂಡ್ ಬರ್ತಿಲ್ಲ ಗೊತ್ತಿಲ್ಲ, ಅಕ್ಕನ್ ಮಾಡೋ ಊಟ ನೆನ್ಸ್ಕೊಂಡ್ರೆ ಒಡ್ಡೆ ಬರ್ತನ. ಅಕ್ಕ ಅಷ್ಟ್ ಚಂದ ಊಟ ಮಾಡ್ತಾ, ನೀನು ಉಣ್ಣಕ್ ಬರ್ತಿ ಅಂತ ಅಷ್ಟ್ ಚೆನ್ನಾಗಿರುತ್ತೆ ಸರ್ ಊಟ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಜನರಿಗೆ ಗುರುತಿಸ್ಕೊಳಕ್ಕೆ ಸ್ಟಾರ್ಟ್ ಆಗೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಎಲ್ಲರ ಹತ್ರ ಕೇಳ್ಕೊಂತೀನಿ. ಧನ್ಯವಾದಗಳು. ನೆಕ್ಸ್ಟ್ ಗೌರಮ್ಮ ಹೇಳ್ರಿ, ಭಾಳ ದಿನ ಆದ್ಮೇಲೆ ಹಿಂಗ್ ಮಾತಾಡೋದು ವಿಡಿಯೋ ಮಾಡಕತ್ತೀವಿ. ನಮಸ್ಕಾರ. ನಾನು ಏನು ಬರಾಗಿಲ್ಲ ಅಂತ ಇದ್ದು ನಾನು ಇಲ್ಲಿ ಶಾರ್ಟ್ ಮೂವಿಗೆ ಬಂದಾಗ ಇವ್ರದ್ದು ಅಭಿನಯ್ ಸರ್ ತಕ್ಕ ಬಂದಿಂದೆ ನಾನು ಗುರುತಿಸಿದ್ರು. ಇದಕ್ಕೇನು ಬರ್ತಂತಂದು ಎಷ್ಟೋ ಮಂದಿ ನಕಲಿ ಮಾಡ್ಯಾರ ನನಗೆ. ಆದ್ರೆ ಈಗ ಎಲ್ಲರೂ ಇರಲಿ, ನಾನು ಒಂದು ಮಾರ್ಕೆಟ್ಗೆ ಹೋಗ್ಲಿ, ಒಂದು ಬಸ್ನಾಗ ಹೋಗ್ಲಿ, ನಿಮ್ಗೆಲ್ಲ ವಿಡಿಯೋಸ್ ನೋಡ್ತೀವಿ ನಾವು, ನಿಮ್ಮ ಕೂಡ ಸೆಲ್ಫಿ ತೊಗೊತೀವಿ ಅಂತೇಳಿ ಬಸ್ನಾಗ ಬಂದ್ರೆ, ಕುಟಗಿಲಿಂದ ಕೊಪ್ಪಳಕ್ಕೆ ಬಂದ್ರೆ ಬಸ್ನಾಗ ಸೆಲ್ಫಿ ತೊಗೊತಾರೆ. ಗಂಡ್ಮಕ್ಳು ಇರಲಿ ಆರಸ್ತೀರ ಅಂತಂದು ಎಲ್ಲ ನಮ್ಮದು ಒಂದು ಮನೆ ಕುಟುಂಬ ಇರ್ತೋ ಇಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ಪ್ರೀತಿಲಿದ್ದ. ಒಂದು ಗಂಡು ಮಕ್ಕಳಿರಲಿ, ಒಂದು ಹೆಣ್ಮಕ್ಳಿರಲಿ, ಎಲ್ಲರೂ ಒಂದು ಮನೆ ಕುಟುಂಬದ ಗತಿ. ನನ್ನ ಇಬ್ಬರು ಗಂಡ ಯಜ್ಞೇಶ್ವನು ರೇಣುಕಾ ಮೇಡಮರು ಪ್ರೀತಿಲಿದ್ದು ನೋಡ್ತಾರೆ. ನನಗೆಲ್ಲದಕ್ಕೂ ಅಷ್ಟು ಗೌರವ ಕೊಡ್ತಾರೆ. ಇದ್ರಾಗ ಎಲ್ಲರೂ ನಾನು ನೋಡಿ ಗುರುತಿಸಿರಲ್ಲ, ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೊಂದು ಹೇಳ್ತೀನಿ ಸರ್. ಇಲ್ಲ ಅಂತಂದ್ರೆ ಹೆಂಗೆ? ಆ್ಯಕ್ಚುಲಿ ನಮ್ಮೂರು ಬೆಂಗಳೂರು, ಅದೇ ಉತ್ತರ ಕರ್ನಾಟಕ ಮಂದಿ ನಂಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನಗೆ ಪ್ರೀತಿ ಕೊಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಕನ್ಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ನಂಗೆ ಇಷ್ಟೊಂದು ಕೇರ್ ಮಾಡ್ತೀರಾ, ಹಿಂಗೆಲ್ಲ ಬೆಳೆಸ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಸರ್ ನಮ್ಗೆ ಈ ಕನ್ನಡದಲ್ಲೇ ನಮಗೆ ಅವಕಾಶ ಕೊಟ್ಟಕ್ಕೆ ಅಕ್ಕಗ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಸರ್ ನಾವು ಫಸ್ಟ್ ಮೊದಲೇ ನೋಡಿದಾಗ ಇಲ್ಲಿ ನನಗೂ ಸರ್ ಕರೆದುಗಳೇನೆ ನಾನು ಸಿಕ್ಕಾಪಟ್ಟೆ ಸರ್ಗೆ ಬೆನ್ನೆತ್ತಿದ್ದೆ. ಸರ್ ನಮಗೊಂದು ಚಾನ್ಸ್ ಕೊಡ್ರಿ ಅಂತ ಸರ್ ಹೇಳ್ತಿದ್ರು. ಮೊದಲು ಇಲ್ಲಿ ಮುಗಿಸ್ಕೊಪ್ಪ, ನೀ ಏನಾರ ಮಾಡಾತಿ ಅದೆಲ್ಲ ಮುಗಿಸ್ಕೊಂಡು ಮೊದಲು ಕಾಲ್ ಮಾಡು, ಆಮೇಲೆ ಕರ್ಕೊಳಮಂತಂದ್ರು. ಫಸ್ಟ್ ನನಗೆ ಕೊಟ್ಟಿದ್ದು ಸಣ್ಣ ಕ್ಯಾರೆಕ್ಟರ್ ಗೆಸ್ಟ್ ಟೀಚರ್ ಅಂತ. ಗೆಸ್ಟ್ ಟೀಚರ್ ಒಳಗೆ ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ರು. ಇದೇನಪ್ಪ ಇದು ಅಲ್ಲಿಂದ ಬರ್ತಿರ್ತಾಳಪ್ಪ ಮೇಡಮ್ ಅವರು, ಏನು ಸಖತ್ತಾಗದಳಪ್ಪ ಮೇಡಮ್ ಅನ್ನೋದು, ಇಷ್ಟೇ ಒಂದು ಇದು ಕೊಟ್ಟಿದ್ರು ಡೈಲಾಗ. ಅದೇ ಡೈಲಾಗ್ ಮೇಲೆ ನನಗೆ ಆಡಿಷನ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ಹಾಗೆ ಕರ್ಕೊಂಡ್ಬಿಟ್ರು. ಇದ್ರಾಗ ಒಂದು ಚಾನ್ಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಸರ್ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಮುಂದೆ ಇದೇ ಥರ ಅವಕಾಶ ಕೊಟ್ಟು ನಮ್ಗೆ ಏನಾದರೂ ಹೆಲ್ಪ್ ಮಾಡಿ ಸರ್, ಇದೇ ಥರ ಬೆಳೆ ಈ ಥರ ಏನಾದ್ರು ಮಾಡಿ ಸರ್, ನಿಮ್ಮಿಂದನೇ ಏನೋ ಒಂಥರ ಮೇಲೆ ಬರಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರೂ ಸೇರ್ಕೊಂಡು ವರ್ಕ್ ಮಾಡ್ಕೊಂಡು ಹೋದ್ರೆ ಖಂಡಿತ ಒಂದಿನ ಮೇಲೆ ಬರ್ತೀವಿ, ಶೀಘ್ರದಲ್ಲೇ ಬರ್ತೀವಿ. ಇನ್ನು ಸ್ವಲ್ಪ ದಿನ ಟೈಮ್ ಏನು ಜಾಸ್ತಿ ಇಲ್ಲ. ಕೊನೆಯದಾಗಿ ನೀವೇನ್ ಹೇಳ್ತೀವಿ? ಎಲ್ಲರೂ ಊಟ ಚಲೋ ಐತಿ, ಅದು ಚಲೋ ಐತಿ, ಇದು ಚಲೋ ಐತಿ ಅಂತಾರ. ನಾನು ಎಲ್ಲರೂ ಫೋನ್ ಮಾಡಿ ಕರೆಸ್ತೀನಿ, ನನಗೆ ಯಾರು ಮಾತಾಡೋದು. ಓಕೆ, ಎಲ್ರಿಗೂ ನಮಸ್ಕಾರ. ಭಾಳ ದಿನ ಆಯ್ತು ಮಾತಾಡ್ಲಾರ್ದ. ಸೊ ನನಗೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಚಾನಲ್ ಚೆನ್ನಾಗಿ ನೋಡ್ತಾ ಇದ್ದೀರಿ, ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ. ಸೊ ಹಂಗೆ ಬೆಳೆಸಿ. ಮತ್ತು ಇನ್ನೊಂದು ಎಲ್ಲರೂ ಹೇಳಿದ್ರೆ ನಾವು ನಮ್ಮನ್ನೆಲ್ಲ ಹಂಗೆ ಗುರ್ಸಿಸ್ತಾರ ಹಿಂಗೆ ಗುರ್ಸಿಸ್ತಾರ ಅಂತ, ಅದಕ್ಕೆಲ್ಲ ಕಾರಣನೇ ನೀವು. ವಿಡಿಯೋದಲ್ಲಿ ಅಪಿ ನಮ್ಮ ಕಲಾವಿದರುಗಳು ಏನಾದರೂ ಮಿಸ್ ಆಗಿ ಮಾತಾಡಿರಲ್ಲ, ಆ್ಯಕ್ಚುಲಿ ಅವರು ಹಂಗೂ ಏನಾದರೂ ಮಾತಾಡಿದ್ರೆ ನಾವು ಅದನ್ನು ಎಡಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಪ್ಪಿ ಮಿಸ್ ಆಗಿ ಬಂದರೆ ನಮ್ಮ ಕಲಾವಿದರ ಪರವಾಗಿ ಹಾಗೆ ಹೋಗೋಣ. ಯಾವ್ದಾದ್ರು ಎಕ್ಸ್ಟ್ರಾ ಡೈಲಾಗ್ ಇದ್ರೆ ಅಥವಾ ಹಿಂಗೆ ಇದನ್ನ ಈ ತರ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿದ್ರೆ, ಸೊ ನಾವು ಅದನ್ನ ಮಾಡಕ್ಕೆ ಅಥವಾ ಅಲ್ಲಿ ಮಟ್ಟ ತರಕ್ಕೆ ಟ್ರೈ ಮಾಡ್ತೀವಿ. ನಾನೊಬ್ಬನೇ ಅಲ್ಲ, ಇಡೀ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು. ಉತ್ತರ ಕರ್ನಾಟಕ ಮಂದಿ ಕಲಾವಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಲ್ಲರೂ ಬಹಳ ಅದ್ಭುತವಾಗಿ ಮಾಡ್ತಾರ, ಎಲ್ಲರೂ ಅದ್ಭುತ ಕಲಾವಿದರು, ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರ. ನಮ್ಮ ಟೀಮಲ್ಲಿ ರೆಗ್ಯುಲರ್ ಆಗಿ ಅವರು ಕಾಣಿಸ್ಕೊತಾ ಇದ್ದಾರೆ ಅಂದರೆ ಎಲ್ಲರ ಜೊತೆ ಕರೆಕ್ಟಾಗಿ ಇರೋರು ಮಾತ್ರ ಇಲ್ಲಿ ರೆಗ್ಯುಲರ್ ಬರ್ತಾರೆ. ಅಥವಾ ನಮ್ದು ಹೆಂಗೆ ಅಂತಂದರೆ ಅವ್ರನ್ನ ಹಾಕ್ಕೊಂಡ್ರೆ ಅದ್ಭುತವಾಗಿ ವ್ಯೂಸ್ ಬರುತ್ತೆ,
ಅವ್ರನ್ನ ಹಾಕೊಂಡ್ರೆ ವೀಡಿಯೋ ಚೆನ್ನಾಗಿ ಓಡುತ್ತೆ, ಅವ್ರನ್ನ ಹಾಕೊಂಡ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋ ಇಮ್ಯಾಜಿನೇಷನ್ ನಮಗಿಲ್ಲ. ನಮ್ಮ ಜೊತೆ ಚೆನ್ನಾಗಿರಬೇಕು, ನಮ್ಮ ಟೀಮ್ ಜೊತೆ ಚೆನ್ನಾಗಿರಬೇಕು, ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಜೊತೆನೂ ಚೆನ್ನಾಗಿರಬೇಕು. ಒಬ್ಬರ ಜೊತೆನೂ ಏನಾದರೂ ಹರ್ಟ್ ಮಾಡ್ಕೊಂಡ್ರೆ ಅವ್ರು ಯಾರೇ ಇರಲಿ, ಅವರಿಂದ ಎಷ್ಟೇ ವ್ಯೂಸ್ ಬರಲಿ, ಮಿಲಿಯನ್ಸ್ ಬರಲಿ, ಬಿಲಿಯನ್ಸ್ ಬರಲಿ, ಸೊ ಅದನ್ನೆಲ್ಲ ನಾವು ಕೇರ್ ಮಾಡಲ್ಲ. ಸೊ ನೆಕ್ಸ್ಟ್ ಡೇನೇ ಅವರು ನಮ್ಮ ಸ್ಮಾರ್ಟ್ ಮೂವೀಸ್ ಚಾನಲಿಂದ ಔಟಾಗಿ ಹೋಗಿರ್ತಾರೆ. ಅವ್ರು ಎಂಥವ್ರು ಇರ್ಬೋದು, ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಸೊ ಅದನ್ನೆಲ್ಲ ನಾವು ಕೇರ್ ಮಾಡೋಕ್ಕೆ ಯಾರನ್ನೂ ನಾವು ಅವಕಾಶ ಇಲ್ಲ. ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಹೆಂಗೆ ಬೇಕಾದರೂ ಇರೋಕ್ಕೆ ಚಾನ್ಸ್ ಇಲ್ಲ. ಯಾರು ಬೇಕಾದರೂ ನಮ್ಮ ಟೀಮಲ್ಲಿ ಬರ್ಬೋದು, ಬಟ್ ಹೆಂಗೆ ಬೇಕಾದರೂ ಇರೋಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಇಲ್ಲಿ ಇರೋದು 3 ರಿಂದ 4 ದಿನ ಅಷ್ಟೇ. ಅಷ್ಟು ದಿನದಲ್ಲಿ ಅವ್ರ ಬಿಹೇವಿಯರ್ ಆಗಲಿ, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇವ್ರನ್ನ ಮುಂದುವರಿಸ್ಬೇಕೋ ಬೇಡವೋ ಅಂತೇಳಿ ನಾವು ಡಿಸೈಡ್ ಮಾಡಿಕೊಂಡ್ರೆ, ಅವ್ರನ್ನ ಮುಂದುವರಿಸ್ಬಾರ್ದು ಅಂತ ಒಂದ್ಸಲ ಡಿಸೈಡ್ ಮಾಡಿದರೆ ಅವ್ರು ಯಾವ ರೇಂಜಿಗೆ ಹೋದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬೆಳೆದ್ರೆ ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಅದನ್ನು ಖುಷಿ ನಮಗೆ. ಸೊ ಹಿಂಗೆ ಹೇಳ್ತಾ ಎಲ್ಲ ಕಲಾವಿದರು, ಅದ್ಭುತ ಕಲಾವಿದರು ನೋಡ್ತಾ ಇದ್ದೀರಾ, ಒಬ್ಬೊಬ್ಬರು ಒಂದೊಂದು ಡಿಸೈನ್ ಆಗಿದ್ದಾರೆ. ಓಕೆ, ಎಲ್ರಿಗೂ ಥ್ಯಾಂಕ್ ಯು. ಇದೇ ಥರ ನಾನು ಫೋನ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಾನು ಹೇಳಿದ ಡೇಟಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬರ್ತೀರಿ. ಕೆಲವು ಟೈಮಲ್ಲಿ ನಿಮಗೋಸ್ಕರ ನಾನು ಒಂದು 2 ದಿನ 3 ದಿನ ಪೋಸ್ಟ್ಪೋನ್ ಮಾಡಿರೋದು ಉದಾಹರಣೆಗಳಿದ್ದಾವೆ. ಎಲ್ರಿಗೂ ನಮಸ್ಕಾರ. ಈಗ ನೋಡ್ರಿ, ಎಲ್ಲರೂ ಸೈಲೆಂಟಾಗಿ ಎಷ್ಟು ಚಂದ ನಿಂತಾರಲ್ಲ. ಮನೆಗೆ ಹೋಗಿಂದು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಕವ 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 ಅಂತಿರ್ತಾರೆ. ಇವ್ರು ನೋಡಿಬಿಟ್ರೆ ಭಾರಿ ಟೀಮು, ಭಾರಿ ಚಂದ ಇರ್ತಾರ, ಎಷ್ಟು ಸೈಲೆಂಟಾಗಿ ನಿಂತಾರಲ್ಲ ಅಂತ ಹೇಳ್ತಿರ್ತಾರೆ. ಕಾದಂಬರಿ ಒಬ್ಬಳೇ ಸಾಕು, ಇಡೀ ಟೀಮ್ ಶೇಕ್ ಆಗಿಬಿಡುತ್ತೆ, ಅಷ್ಟು ಗಲಾಟೆ ಮಾಡ್ತಾಳೆ. ದೀಪಾ ಅಂತೂ ಹೆವಿ ಸೈಲೆಂಟು, ಮಾತಾಡಲ್ಲ. ಬೇಗನ ಅಂತೂ ಹೇಳೋದೇ ಬೇಡ, ಅಷ್ಟು ಸೈಲೆಂಟ್ ಅದಾಳ. ಓಕೆನಾ? ಹಾಂ, ಓಕೆ. ಎಲ್ರಿಗೂ ನಮಸ್ಕಾರ. ಹೀಗೆ ನಮ್ಮ ವಿಡಿಯೋಸ್ ನೋಡ್ತಾ ಇರ್ರಿ, ನಮ್ಮ ಕಲಾವಿದರನ್ನ ಬೆಳೆಸ್ತಾ ಇರ್ರಿ. ನಿಮ್ಮ ಶಾರ್ಟ್ ಫಿಲಮ್ಗಳಿಗೂ ಇವ್ರಿಗೆ ಅವಕಾಶಗಳನ್ನ ಕೊಡ್ರಿ. ನಿಮಗೆ ಇಷ್ಟ ಆದರೆ ಇವ್ರಿಗೆ ಅವಕಾಶ ಕೊಡ್ರಿ, ಇಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ, ನಿಮ್ಮ ಡಿಸಿಷನ್. ಹೋಗ್ತೀರಾ ಬೇರೆಯವ್ರು ಕರೆದ್ರೆ? ಹಾಂ, ಇಲ್ಲ ನಾವೇನು ಅಗ್ರಿಮೆಂಟ್ ಮಾಡ್ಕೊಂಡಿವೆ ನಿಮಗೆ, ಇಲ್ಲೇ ಬರ್ರಿ ಅಂತೇಳಿ, ಹೌದಲ್ಲ? ಹಾಂ, ಸುಮಾರು ಜನ ಹಂಗೆ ಅನ್ಕೊಂಡ್ರೆ ಅವ್ರ ಚಾನಲ್ನಾಗ ಅಷ್ಟೇ ಮಾಡ್ತಾರಂತ. ಇಲ್ಲಿ ಯಾರಿಗೂ ಏನು ಇದು ಇಲ್ಲ. ಬಟ್ ಒಂದೇ ಇವರಿಗೆಲ್ಲ ಹೇಳೋದು, ಹೋಗ್ಬೇಕಾದ್ರೆ ನೋಡಿಕೊಂಡು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡು ಹೋಗ್ರಿ. ನಮ್ಗಿನ್ನ ಚೆನ್ನಾಗಿ ಮಾಡೋರ ಹತ್ರ ಹೋದ್ರೆ ಇನ್ನೂ ಖುಷಿ, ಅದನ್ನ ಬಿಟ್ಟರೆ ಬೇರೆ ಯಾವುದೇ ಥರದ್ದಿಲ್ಲ. ಹಾಂ, ಹೋಗೋಣ ನಡ್ರಿ, ಕಾರತ್ರಿ. ಓಕೆ. ಹಾಂ, ಫ್ಲೈ ಏನು ಲಾಸ್ಟಿಗೆ ಏನೋ ಕೊಟ್ಟಿಯಲ್ಲ. ಓ ಮೈ ಗಾಡ್, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು.